ನ್ಯಾಷನಲ್ ಅವಾರ್ಡ್ಗಿರೋ ಪ್ರಾಮುಖ್ಯತೆನ ನೆನ್ನೆ ಬಿಟ್ಟಂತ ರಿಸಲ್ಟ್ ನೋಡಿದ ಮೇಲೆ ಲಿಟರಲಿ ಹೇಳ್ತೀನಿ, ಒಂದೇ 1% ಕೂಡ ನನಗೆ. ಅಂಡ್ ಶೇಮ್ ಆನ್ ದೀಸ್ ಪೀಪಲ್ ಅಂತ ಹೇಳ್ಬೋದು. ಬಿಕಾಸ್ ಒಂದು ಮನುಷ್ಯ 17 ವರ್ಷ ಒಂದು ಫಿಲಿಂ ಮೇಲೆ ಕಷ್ಟಪಟ್ಟು ಆ ಫಿಲಿಂನ ಸ್ಕ್ರೀನ್ಸ್ ಮೇಲೆ ತಗೊಂಡ್ಬಂದು ಒಂದು ಹಿಟ್ಟ ಫ್ಲಾಪ ಇವೆಲ್ಲ ಬೇಕಾಗಿಲ್ಲ. ಟ್ರಸ್ಟ್ ಮೀ, ಆ ಫಿಲಿಂ ಯಾರೆಲ್ಲ ದ ಗೋಟ್ ಲೈಫ್ ಯಾರೆಲ್ಲ ನೋಡಿರ್ತಾರೋ, ಕಣ್ಣೀರ್ ಹಾಕೊಂಡಿದ್ರೆ ಯಾರಾದ್ರೂ ಆಚೆ ಬಂದಿದ್ರೆ ಕಮೆಂಟ್ ಮಾಡಿ. ನಾನು 2023 ಕ್ಯಾಟಗರಿಗೆ ಬೆಸ್ಟ್ ಫಿಲಿಮ್ಸ್ ಆಗೋದು, ಬೆಸ್ಟ್ ಆಕ್ಟರ್ಸ್ ಅಂತ ಹೇಳಿದ್ರೆ ಒಂದು ಗೋಟ್ ಲೈಫ್ ಅಂಡ್ ನೆಕ್ಸ್ಟ್ ಥಿಂಗ್ ಈಸ್ 12th ಫೇಲ್ ಫಿಲಿಮ್ಸ್ ನ ಹೀರೋಸ್ ಆಗ್ತಾರೆ ಅಂತ ತುಂಬಾ 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 ಎಕ್ಸ್ಪೆಕ್ಟ್ ಮಾಡಿದ್ದೆ. ಅಟ್ಲೀಸ್ಟ್ ಎರಡರಲ್ಲಿ ಒಂದಾಗುತ್ತೆ ಅಂತ. ಇವಾಗ ಇಬ್ಬರಿಗೆ ಕೊಟ್ಟಿದ್ದಾರೆ. ಆಕ್ಚುಲ್ ಆಗಿ ಅದು ಒಬ್ಬರಿಗೆ ಕೊಡಬೇಕು, ಬಟ್ ಇಬ್ಬರಿಗೆ ಕೊಟ್ಟಿದ್ದಾರೆ ಅಂಡ್ ಹೀಸ್ ಡಿಸರ್ವ್. ಇವನು ಸಾರಿ ಟು ಸೇ ದಿಸ್, ಇವನು ಜವಾನ್ ಫಿಲಿಂ ಎಷ್ಟು ಜನ ನೋಡಿದಿರ ಗುರು? ಒಂದೇ ಒಂದು ಸ್ವಲ್ಪ ಏನಾದ್ರು ಚೆನ್ನಾಗಿದೆಯಾ? ಒಂದು 4-5 ಫಿಲಿಮ್ಸ್ ಎತ್ಕೊಂಡ್ಬಂದು ಮಿಕ್ಸಿಯಲ್ಲಿ ಹಾಕಿ ರುಬ್ಬಿಟ್ಟು ತಗೊಳ್ರಿ ಅಂತ ನಾರ್ತ್ ಅವ್ರ ಮೇಲೆ ಹೊಡೆದ. ಅಟ್ಲಿ ಈ ಫಿಲಿಮ್, ಈ ಆಕ್ಟರ್ಗೆ, ಅದು ಈ ಫಿಲಿಮ್ಗೆ ಲಿಟ್ರಲಿ ನಾಟ್ ಈವನ್ single% ಈ ಡಿಸರ್ವ್ ದಿ ನ್ಯಾಷನಲ್ ಅವಾರ್ಡ್ ಅಂತ ನನ್ನ ಗಟ್ಸ್ ಫೀಲಿಂಗ್. ಬಿಕಾಸ್ ಪೃಥ್ವಿರಾಜ್ ಸುಕುಮಾರನ್ ಆಕ್ಟಿಂಗ್ ಆ ಗೋಟ್ ಲೈಫ್ ಅಲ್ಲಿ ಗುರು ಹೇಳ್ತೀನಿ, ಇಷ್ಟು ಸಣ್ಣ ಆಗ್ತಾನೆ ಗುರು. ಇಷ್ಟು ಸಣ್ಣ ಆಗಿ ಒಂದು 10-15 ಡಿಫ್ರೆಂಟ್ ಶೇಡ್ಸ್ ಆಕ್ಟ್ ಮಾಡಿದ್ರೆ ಆಕ್ಟರ್ನ ಅಟ್ಲೀಸ್ಟ್ ಗುರ್ತು ಕೂಡ ಹಿಡಿದಿಲ್ಲ ಗುರು. ಯಾವುದೋ ಒಂದು ಕ್ಯಾಟಗಿರಿಯಲ್ಲಿ ಕೂಡ ಆ ಫಿಲಿಮ್ನ ಹಾಕಿಲ್ಲ. ಶೇಮ್ ಆನ್ ದಿ ನ್ಯಾಷನಲ್ ಅವಾರ್ಡ್ಸ್ ಅಂತ ಹೇಳ್ಬೋದು. ಅಂಡ್ ಇವತ್ತು ಪ್ರೂವ್ ಆಗೋಯ್ತು, ದುಡ್ಡು ಯಾವನ ಹತ್ರ ಇರುತ್ತೋ ಈಸ್ ದ ನ್ಯಾಷನಲ್ ಅವಾರ್ಡ್ ವಿನ್ನರ್ ಅಂತ. ಬಿಕಾಸ್ ಶಾರುಖ್ ಖಾನ್ಗೆ